ಓಹೋ ಬೀಗರು ಬಂದವ್ರೆ. ಏನ್ಲ ರಾಮೇಗೌಡ, ಮನೆಗೆ ಬಂದ ಅತಿಥಿಗಳನ್ನ ಹಿಂಗೆಲ್ಲ ನೋಡ್ಕೊಳ್ಳೋದು? ನೀರು ನೀಡಿ ಕೊಟ್ಟು ಉಪಚಾರ ಮಾಡೋದಲ್ವೆಲ್ಲ? ಅಲ್ಲ ಅಕ್ಕಯ್ಯ. ನೀ ಸುಮ್ಕಿರು, ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮವ್ರೆ. ಪರವಾಗಿಲ್ಲ, ಕೂತ್ಕೊಳ್ಳಿ. ಅಲ್ಲಲ್ಲ, ಇಲ್ಲಿ. ನಿಮ್ಮಂಥವ್ರು ಇಲ್ಲೇ ಕೂತ್ಕೋಬೇಕು. ಯಾಕಯ್ಯ ಬಂದೆ ನಮ್ಮ ಮಟ್ಟಿಗೆ? ನಿನ್ನ ಮಗಳು ನಮ್ಮ ಹೊಟ್ಟೆ ಹೆಂಗ್ ಉರಿಸ್ತಾವಳೆ ಅಂತ ನೋಡಕ್ಕ ಬಂದೆ. ನನ್ನ ಮಗಳಿಗೆ ಯಾರೋ ತೊಂದರೆ ಕೊಡ್ತಾವ್ರೆ, ನನ್ನ ಮಗಳನ್ನ ಕಾಪಾಡಿ ಅಂತ ನಮ್ಮ ಅಕ್ಕ ಇನ್ ಕಾಲಿಡ್ಕೊಂಡೆ ಸಹಾಯ ಮಾಡಿದ ಕೈನೇ ಕಚ್ಬಿಟ್ಟಿಯಲ್ಲೋ ಮನೆ ಹಾಳ. ಪಾಪ ಕಡ್ಲ, ಓದ್ಕೊಂಡವ್ರೆ, ಹೊಸಿನ ಮರುವಾದೆ ಕೊಡು. ಈ ಮಾನಗಿಟ್ಟು ನನ್ನ ಮಗನಿಗೆ ಮರವಾದ ಬೇರೆ ಕೇಡು. ನನ್ನ ಮಗಳ ಜೀವನನ ನುಂಗಿ ನೀರು ಕುಡಿದ್ಬಿಟ್ಟೆಲ್ಲೋ ಪಾಪಿಷ್ಟ. ನನ್ ಕಣ್ಣೀರು ನಿಮ್ನ ಸುಮ್ಕೆ ಬಿಡಕ್ಕಿಲ್ಲ. ನಾನು ಒಪ್ಪಿಗೆ ಇಲ್ಲದೆ ನಮ್ಮ ಊರಿಗೆ ಬಂದವ್ರನ್ನೇ ನಾನು ಉಳಿಸಿಲ್ಲ. ಇನ್ನು ನನ್ನ ನಟ್ಟಿಗೆ ಬಂದಿರೋ ನಿನ್ನ ಮಗಳು ಉಳಿತಾಳೆ ಅನ್ಕೊಂಡಿದ್ಯಾ? ಅಮ್ಮವ್ರೆ, ಇದರಲ್ಲಿ ನನ್ನ ಮಗಳದೇನೂ ತಪ್ಪಿಲ್ಲ. ನಿಮ್ಮ ಮಗನೇ ನಮ್ಮ ಮಗಳ ಕುತ್ತಿಗೆಗೆ ತಾಳಿ ಕಟ್ಟ ತರ ತಲೆ ಕೆಡಿಸಿದವ್ರು ಯಾರಯ್ಯ? ನಿನ್ನ ಮಗಳೇ ತಾನೇ? ಇಲ್ಲ, ನನ್ನ ಮಗಳಂತವಳಲ್ಲ. ಸಾಕೊಂಡಿದ್ದೀನಿ, ಸುಮ್ಕಿರಯ್ಯ. ನಿನ್ನ ಮಗಳು ಬಂಡವಾಳವಾ? ಈ ಮದ್ವೆ ಅವಳು ಇಷ್ಟಪಟ್ಟು ಮಾಡ್ಕೊಂಡಿದ್ದಲ್ಲ ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತು. ಇಷ್ಟ ಇಲ್ಲದ ಮ್ಯಾಕೆ ಇಲ್ಲಿ ಯಾಕವಳೆ? ಕರ್ಕೊಂಡು ಹೋಗು. ಅವಳು ಬಂದಿದ್ರೆ ಅವತ್ತೇ ಕರ್ಕೊಂಡು ಹೋಗಿರ್ತಿದ್ದೆ. ಅವಳು ಬರೋದಿಲ್ಲ, ಇಲ್ಲೇ ಇರ್ತೀನಿ ಇಲ್ಲಲ್ಲ. ಜಾಸ್ತಿ ಯೋಚನೆ ಮಾಡಬೇಡ. ಇಷ್ಟರಲ್ಲೇ ಬತ್ತಾಳೆ ನಿನ್ನ ಅಟ್ಟಿಗೆ. ಆದರೆ ಜೀವಂತವಾಗಿ ಬರ್ತಾಳೋ ಇಲ್ವೋ ಅದಕ್ಕೆ ನಾನು ಭರವಸೆ ಕೊಡಕ್ಕಿಲ್ಲ. ಅಮ್ಮರೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ.